ತರಕಾರಿ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಈಗೆಲ್ಲ ಎತ್ತಿಟ್ಕೊಳ್ಳೋಣ. ತರಕಾರಿ ಮತ್ತು ಫ್ರೂಟ್ಸ್ ಇದೆ. ಸೊ ಇದು ನಮ್ಮ ಸ್ಯಾಟರ್ಡೇ ರೋಟೀನು. ಸೊ ಇದೆಲ್ಲ ಒಂದು ವಾರಕ್ಕಾಗೋ ಫ್ರೂಟ್ಸು. ಹಾಗೆ ಸ್ಟೋರ್ ಮಾಡ್ತೀನಿ ನಾನು. ರೆಫ್ರಿಜಿರೇಟ್ ಏನು ಮಾಡಲ್ಲ. ಸೊ ಮಶ್ರೂಮು, ಬಾಳೆಕಾಯಿ, ನುಗ್ಗೆಕಾಯಿ, ಬೆಂಡೆಕಾಯಿ ಎಲ್ಲ ಸಿಕ್ತು. ಇವತ್ತು ಫ್ರೆಶ್ ಆಗಿತ್ತು. ಕಲರ್ಡ್ ಕ್ಯಾಪ್ಸಿಕಮ್ಸು, ಫ್ರೈಡ್ ರೈಸ್ ಹಾಕೋಬೋದು. ಚಪ್ಪರದ ಅವರೆಕಾಯಿ ಸಿಕ್ತು ನೋಡಿ, ಎಷ್ಟು ಫ್ರೆಶ್ ಆಗಿದೆ. ಸೊ ಈ ಥರ ನೆಟ್ಟೆಡ್ ಜಿಪ್ ಬ್ಯಾಗ್ಸ್ ಬರುತ್ತೆ. ಸೊ ಇದರಲ್ಲಿ ನಾನು ಬೀನ್ಸು, ಬೆಂಡೆಕಾಯಿ, ಚಪ್ಪರದ ಅವರೆಕಾಯಿ, ಮೆಣಸಿನ್ಕಾಯಿ ಇಂಥದ್ದೆಲ್ಲ ಸ್ಟೋರ್ ಮಾಡೋಕ್ಕೆ ಯೂಸ್ ಮಾಡ್ತೀನಿ. ಸೊ ಈಸಿಲಿ ತಗೊಂಡು ಅಡುಗೆ ಮಾಡೋಕ್ಕೆ ಯೂಸ್ ಮಾಡ್ಕೋಬೋದು. ಇಲ್ಲಾಂದರೆ ಅದರೊಳಗಡೆ ಹುಡುಕ್ಬೇಕಾಗುತ್ತೆ. ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಕರಿಬೇವೆಲ್ಲ ಈ ಥರ ಒಂದು ಬಾಕ್ಸ್ ಇಟ್ಕೊಂಡಿದ್ದೀನಿ. ಇದರಲ್ಲಿ ಹಾಕ್ಬಿಟ್ಟು ರೆಫ್ರಿಜಿರೇಟ್ ಮಾಡ್ತೀನಿ. ಲೆಮನ್ ಕೂಡ ಇದರಲ್ಲಿ ಹಾಕೋತೀನಿ ಒಂದು ಸೈಡಲ್ಲಿ. ಸೊ ಈ ಥರ ಇದೆ. ಸೊ ಕರಿಬೇವು, ಮೆಣಸಿನ್ಕಾಯಿ, ಲೆಮನ್ನು, ಕೊತ್ತಂಬರಿ ಸೊಪ್ಪು ಇಷ್ಟು ನಾನು ಈ ಥರ ರೆಡಿ ಮಾಡಿ ಫ್ರಿಜ್ಜಲ್ಲಿ ಹಾಕೋಬಿಡ್ತೀನಿ. ಇಟ್ಸ್ ವೆರಿ ಈಸಿ. ಸೊ ಯಾರಿಗಾದ್ರೂ ಈ ಟಿಪ್ ಹೆಲ್ಪ್ಫುಲ್ ಆಗಿದ್ದರೆ ನೋಡೋಣ. ಬೀನ್ಸ್ ಎಲ್ಲನೂ ತೊಟ್ಟು ತೆಗ್ದು, ನಾರು ತೆಗ್ದು ಬಾಕ್ಸಲ್ಲಿ ಹಾಕಿ ಇಟ್ಕೊಬಿಡ್ತೀನಿ. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಈ ಥರ ನಾರು ತೆಗ್ದು ಎಲ್ಲ ನೀಟಾಗಿ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊತೀನಿ. ಸೊ ಬೆಳಗ್ಗೆ ಇವತ್ತು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ತುಂಬ ಹೆಲ್ಪ್ಫುಲ್ ಆಗಿದೆ. ಸೊ ಈ ಥರ ಎಲ್ಲ ನಾರು ತೆಗ್ದು ಕ್ಲೀನ್ ಮಾಡಿ ಫ್ರಿಜ್ಜಲ್ಲಿ ಹಾಕೋಬಿಡ್ತೀನಿ. ಸೊ ಇವತ್ತಿನ ಫ್ರೂಟ್ಸ್ ರೆಡಿ. ಪಪ್ಪಾಯ ಕಟ್ ಮಾಡಿ ಇಟ್ಟಿದ್ದೀನಿ. ನಾನೀಗ ದೋಸೆಗೆ ನೆನಾಕ್ತಾ ಇದ್ದೀನಿ. ಸೊ ಇದು ನಾರ್ಮಲ್ ದೋಸೆ ಅಲ್ಲ, ನಾನು ಮಲ್ಟಿಗ್ರೇನ್ ಲೈಕ್ ಸಾಕಷ್ಟು ಅದರ ಬೇರೆ ಬೇರೆ ಕಾಳು ಅದನ್ನ ಹಾಕ್ತಾಯಿದ್ದೀನಿ. ಸೊ ಬನ್ನಿ ನಾನು ಏನು ಮಾಡ್ತೀನಿ ನೋಡೋಣ. ಸೊ ಇದು ಕಪ್ಪು ಉದ್ದಿನಬೇಳೆ.
ನಿಮಗೆ ಸಿಗುತ್ತೆ ವಿತ್ ಸಿಪ್ಪೆ. ಇದು ತುಂಬ ಒಳ್ಳೇದಂತ ಹೇಳ್ತಾರೆ. ಸೊ ನಾನು ಇದು ಪಾವಲ್ಲ, ಇದು ಸುಮ್ಮನೆ ನೋಡಿ ಚಿಕ್ಕದಾಗಿದೆ. ಇದರಲ್ಲಿ ನಾನು ಕಾಲು ಭಾಗ ತೊಗೊಂಡಿದ್ದೀನಿ ಅಷ್ಟೇ, ಅದನ್ನು ಹಾಕ್ಕೊಡ್ತಾಯಿದ್ದೀನಿ. ನಾವು ಆಲ್ರೆಡಿ ಲೈಕ್ ಕಾಲು ಕಪ್ಪಷ್ಟು ಬ್ಲ್ಯಾಕ್ ಉದ್ದಿನಬೇಳೆ ಹಾಕ್ಕೊಂಡಿರೋದ್ರಿಂದ ಇದೊಂದು ಕಾಲು ಕಪ್ ಹಾಕ್ಕೊತಾಯಿದ್ದೀನಿ. ಸೊ ಟೋಟಲಿ ಅರ್ಧ ಕಪ್ಪಷ್ಟು ಉದ್ದಿನಬೇಳೆ ಆದಂಗೆ ಆಯಿತು. ಸೊ ಮೆಜರ್ಮೆಂಟ್ ಲೆಕ್ಕಕ್ಕೆ ಈಗ ಇದು ಇಡ್ಲಿ ರೈಸು ಫುಲ್ ಕಪ್ ತೊಗೋತಾಯಿದ್ದೀನಿ. ಇದು 1.5 ಅಷ್ಟು ಹಾಕ್ಕೋತೀನಿ. ಇದು ಮಿಲೆಟ್ಸು, ಎಲ್ಲ ಮಿಲೆಟ್ಸು ಮಿಕ್ಸ್ ಮಾಡಿಬಿಟ್ಟಿದ್ದೀನಿ. ಫಾಕ್ಸ್ ಟೈಲು, ಕೊಡೋ ಮಿಲೆಟ್ಸು, ವೈಟ್ ಮಿಲೆಟ್ಸು, ಪರ್ಲ್ ಮಿಲೆಟ್ಸ್ ಅಂತೆಲ್ಲ ಬರುತ್ತಲ್ಲ, ಸಿರಿಧಾನ್ಯ ಅಂತಾರಲ್ಲ, ಅದಿದು ಅಂಗಡಿಯಲ್ಲಿ ಸಿಗುತ್ತೆ. ಸೊ ಇದು ತುಂಬ ಒಳ್ಳೆಯದು, ಶುಗರ್ಗೆಲ್ಲ ತುಂಬ ಹೆಲ್ಪ್ ಮಾಡುತ್ತೆ. ಇನ್ಸುಲಿನ್ ರೆಸಿಸ್ಟೆನ್ಸು ಮತ್ತು ವೆಯ್ಟ್ ಲಾಸ್ ಕೂಡ ತುಂಬ ಒಳ್ಳೆಯದು. ಆ್ಯಂಡ್ ಇದು ರಿಚ್ ಇನ್ ಫೈಬರ್. ಸೊ ನಾನು ಇದನ್ನು ಕೂಡ ಮಿಕ್ಸ್ ಮಾಡ್ತೀನಿ ಇದರಲ್ಲಿ. ಸೊ ಇದೊಂದು ಕಾಲು ಕಪ್ ಅಷ್ಟೇ. ಇದು ಬ್ಲ್ಯಾಕ್ ರೈಸ್ ಅಂತ ಹೇಳ್ತಾರೆ. ವಿಡಿಯೋಲಿ ನೋಡೋಕ್ಕೆ ರೆಡ್ ರೈಸ್ ಥರ ಕಾಣಿಸ್ತಿದೆಯೇನೋ ನಂಗೆ ಗೊತ್ತಿಲ್ಲ, ಬಟ್ ಇದು ಬ್ಲ್ಯಾಕ್ ರೈಸು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ರೆಗ್ಯುಲರ್ ರೈಸ್ಗಿಂತ. ಹಳೆ ಕಾಲದಲ್ಲಿ ಆ್ಯಕ್ಚುಲಿ ಬರೀ ಕಿಂಗ್ಸು, ರಾಜರು ತಿನ್ನೋರಂತೆ. ಸೊ ಇದರಲ್ಲಿ ಹೆಲ್ತ್ ಬೆನಿಫಿಟ್ಸ್ ಅಷ್ಟು ಒಳ್ಳೆಯದಾಗಿದೆ. ಸೊ ಹಾಗಾಗಿ ನಾನು ಚೂರೇ ಯೂಸ್ ಮಾಡ್ತಾಯಿದ್ದೀನಿ. ಇದು ಜಾಸ್ತಿ ಹಾಕ್ಬಿಟ್ಟು ನೆನೆಸ್ಬಿಟ್ಟು ದೋಸೆ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ಲೈಕ್ ದೋಸೆ ತುಂಬ ಹುಳಿ ಬಂದುಬಿಡುತ್ತೆ. ಆ್ಯಂಡ್ ಟೇಸ್ಟು, ಕಲರು ಎಲ್ಲ ಚೇಂಜ್ ಆಗುತ್ತೆ. ಆ್ಯಕ್ಚುಲಿ ತುಂಬ ಒಳ್ಳೆಯದು, ಬಟ್ ನಮ್ಮ ಮನೇಲೆಲ್ಲ ಇದು ಮಾಡ್ತಾರಲ್ಲ ತಿನ್ನೋಕ್ಕೆ. ಸೊ ಚೂರೇ ಹಾಕ್ತಿದ್ದೀನಿ ಅಷ್ಟೆ. ಆ್ಯಂಡ್ ಸ್ವಲ್ಪ ತೊಗರಿಬೇಳೆ, ಒಂದು ಕೈಯಷ್ಟು ಅಷ್ಟು, ಫುಲ್ಲು ಅಲ್ಲ ನೋಡಿ, ಇಷ್ಟೇ. ಚೆನ್ನಾಗಿ ವಾಶ್ ಮಾಡಿಬಿಟ್ಟು ತರ್ತೀನಿ. ಇದು ವಾಶ್ ಮಾಡಿ ನೀರು ತುಂಬಿಸ್ಕೊಂಬಂದಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಮೆಂತ್ಯ, ಇಷ್ಟು ಮೆಂತ್ಯ, ಸ್ವಲ್ಪ ಅನ್ನ. ಇದು ಪ್ಲೇನ್ ದೋಸೆಗೆ ನೆನೆಸ್ತಾ ಇದ್ದೀನಿ ನಾನು ಇವಾಗ. ಸೊ ಈ ಥರದ್ದೊಂದು ಮೆಜರಿಂಗ್ ಪಾವ್ ತೊಗೊಂಡಿದ್ದೀನಿ. ಸೊ ಇದಕ್ಕೆ ಇವಾಗ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಸೊ ಅರ್ಧದಷ್ಟು ಒಂಚೂರು ಕೆಳಗೆ ಬಿದ್ದಿದೆ. ಇದಕ್ಕೆ ಇಡ್ಲಿ ರೈಸು, ಇಡ್ಲಿ ರೈಸ್ ಒಂದು ಫುಲ್ ಕಪ್ಪು, ಮತ್ತು ಅರ್ಧ 1.5 ಅಷ್ಟೇ. ಇನ್ನೇನು ಹಾಕೋದು ಬೇಡ. ಇದನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನೆನಾಕಿಡಬೇಕು. ಮೆಂತ್ಯ ಕೂಡ ಆ್ಯಡ್ ಮಾಡ್ತೀನಿ ಇದಕ್ಕೆ ಚೂರು. ಇದಕ್ಕೆ ವೈಟ್ ರೈಸ್ ಸ್ವಲ್ಪ ಹಾಕ್ತಾಯಿದ್ದೀನಿ. ಸೊ ಇವಾಗ ಅಡುಗೆಗೆ ರೆಡಿ ಮಾಡ್ತಾಯಿದ್ದೀನಿ. ಇದು ಬೇಳೆ ವಾಶ್ ಮಾಡಿ ತೊಗೊಂಬಂದಿದ್ದೀನಿ. ಅದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ ನಾನು. ಅರಿಶಿನ, 2 ಮೆಣಸಿನ್ಕಾಯಿ ಒಣಗಿದ್ದು. ಸೊ ಇಲ್ಲಿ ಆ ಸಾಂಬಾರಿಗೆ ನಾನು ಟೊಮೆಟೊ ಮತ್ತು ಈರುಳ್ಳಿ, ಬೆಳ್ಳುಳ್ಳಿ ಇಷ್ಟು ತೊಗೊಂಡಿದ್ದೀನಿ. ಈರುಳ್ಳಿ ಮತ್ತು ಟೊಮೆಟೊನ ದೊಡ್ಡದಾಗೆ ಹೆಚ್ಕೊಂಡಿದ್ದೀನಿ. ಸೊ ಇಲ್ಲಿ ಕುದೀತಾ ಇದೆ ಬೇಳೆ, ಉಪ್ಪು, ಮೆಣಸಿನ್ಕಾಯಿ, ಹುಣಸೆಹಣ್ಣೆಲ್ಲ. ಇದಕ್ಕೆ ನಾನು ಅದೆಲ್ಲನೂ ಇವಾಗ ಹಾಕ್ಕೋತೀನಿ. ಸೊ ಒಗ್ಗರಣೆಗೆ ಸಾಸಿವೆ, ನೋಡಿ ಸಾಂಬಾರು ಆಗಿದೆ. ನಾನು ಒಂದು ಮಂತ್ ತೊಗೊಂಡು ಅದನ್ನು ಚೆನ್ನಾಗಿ ಮಸಿತಾ ಇದ್ದೀನಿ. ನೋಡಿ ಮಸದ ಮೇಲೆ ಸಾಂಬಾರು ಈ ಥರ ಕನ್ಸಿಸ್ಟೆನ್ಸಿಗೆ ಬಂತು. ಇದಕ್ಕೆ ನಾನು ಒಗ್ಗರಣೆ ಹಾಕ್ಕೊಂಡಿದ್ನಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡ್ತೀನಿ. ತಿಳಿ ಬೇಳೆ ಸಾರು ರೆಡಿ. ಇಲ್ಲಿ ನಾನು ಬೆಂಡೆಕಾಯಿ ಪಲ್ಯಕ್ಕೆ ಕಟ್ ಮಾಡ್ತಿದ್ದೀನಿ. ಸೊ ಸಣ್ಣದಾಗಿ ಹೆಚ್ಚಿಟ್ಬಿಟ್ಟು ಮತ್ತೆ ತೋರಿಸ್ತೀನಿ. ಈ ಥರ ಬೆಂಡೆಕಾಯಿನ ಚೆನ್ನಾಗಿ ಸಣ್ಣದಾಗಿ ಹೆಚ್ಕೊಂಡು ಆಯಿಲ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬೇರೆ ಏನೂ ಹಾಕಿಲ್ಲ, ಜಸ್ಟ್ ಬೆಂಡೆಕಾಯಿ. ನಾನು ಈ ಕಡ್ಲೆಕಾಯಿ ಎಣ್ಣೆ ಹಾಕ್ತಾಯಿದ್ದೀನಿ ಇದಕ್ಕೆ. ಬೆಂಡೆಕಾಯಿ ಇಷ್ಟ ಆಗಿದೆ. ರೆಡ್ ಬೌಲ್ಗೆ ತೆಗೆದಿಟ್ಕೊತೀನಿ. ಆ್ಯಂಡ್ ಇದೇ ಪಾತ್ರೆನ ಒಗ್ಗರಣೆಗೆ ಯೂಸ್ ಮಾಡ್ತೀನಿ ಬೆಂಡೆಕಾಯಿ ಪಲ್ಯಕ್ಕೆ. ಈ ಥರ ಒಂದು ಬೌಲಿಗೆ ತೆಗೆದಿಟ್ಕೊಂಡಿದ್ದೀನಿ ಫ್ರೈ ಆಗಿರೋ ಬೆಂಡೆಕಾಯಿನ. ಇವಾಗ ಅದೇ ಪಾಲಿ ಚೂರೇ ಎಣ್ಣೆ ಹಾಕ್ತೀನಿ. ಆಲ್ರೆಡಿ ಎಣ್ಣೆ ಫ್ರೈ ಮಾಡೋಕೆ ಹಾಕ್ಕೊಂಡಿದ್ದೀವಲ್ಲ, ಸೊ ಇಷ್ಟು ಹಾಕಿದ್ರೆ ಸಾಕು. ಇದಕ್ಕೆ ನಾನು ಈರುಳ್ಳಿ, ಬೆಳ್ಳುಳ್ಳಿ ಜಜ್ಕೊಂಡಿದ್ದೀನಿ ಆ್ಯಂಡ್ ಕರಿಬೇವು ಇಷ್ಟನ್ನು ಹಾಕಿ ಫ್ರೈ ಮಾಡ್ತೀನಿ.
ಸೊ ಈ ಈರುಳ್ಳಿ ಫ್ರೈ ಆಗ್ತಿದ್ದಂಗೆ ಉಪ್ಪು, ಸಾರದ ಪುಡಿ, ಅರಿಶಿನ ಇಷ್ಟು ಹಾಕ್ಕೊಂಡು ಫ್ರೈ ಮಾಡಬೇಕು. ಫುಲ್ಲು ಇದರಲ್ಲಿ ಮಸಾಲೆ ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಇನ್ನೊಂದು ಸ್ವಲ್ಪ ಹೊತ್ತು ಹಾಗೆ ಮಸಾಲೆ ಹಿಡಿಯೋವರೆಗೂ ಫ್ರೈ ಮಾಡಬೇಕು ನಾನು. ಇಲ್ಲಿ ನಾನು ಪನ್ನೀರ್ ಬೋಂಡ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಪನ್ನೀರ್ ಪೀಸಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಬೋಂಡ ಕಲಸಿಟ್ಕೊಂಡಿದ್ದೀನಿ. ಇಲ್ಲಿ ಆಯಿಲ್ ಕಾಯ್ತಿದೆ. ಸೊ ಈ ಆಯಿಲ್ ಬಂದ್ಬಿಟ್ಟು ನಾನು ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತಿದ್ದೀನಿ. ಚೆನ್ನಾಗಿ ಎಣ್ಣೆಯಲ್ಲಿ ಕೋಟ್ ಮಾಡ್ತಾಯಿದ್ದೀನಿ ಪನ್ನೀರನ್ನ. ಎಣ್ಣೆ ಒಳಗಡೆ ಹಾಕಿದ್ದಾಯಿತು. ಇದನ್ನು ಇವಾಗ ತಿರುವಾಕ್ಕೊಳ್ಳೋಣ. ಇಲ್ಲಿ ಪನ್ನೀರ್ ಬೋಂಡ ರೆಡಿಯಾಗಿದೆ. ನೀವು ನೋಡ್ಬೋದು, ನೋಡೋಕ್ಕೆ ಸಕ್ಕತ್ತಾಗಿ ಕಾಣಿಸ್ತಿದೆ. ಕಪ್ಪಲ್ಲಿ ಈ ಥರ ಟಿಶ್ಯೂ ಹಾಕಿಟ್ಕೊಂಡಿದ್ದೀನಿ, ಅದರಲ್ಲಿ ಹಾಕಿ ಇಡ್ತೀನಿ. ಸೊ ದಟ್ ಆಯಿಲ್ ಎಲ್ಲ ಅಬ್ಸಾರ್ಬ್ ಮಾಡುತ್ತೆ. ಸೊ ಇವತ್ತು ನಮ್ಮ ಮನೇಲಿ ಊಟ ಇದೆ. ಅನ್ನ, ಸಾಂಬಾರು, ಬೆಂಡೆಕಾಯಿ ಪಲ್ಯ ಹಾಗೂ ಪನ್ನೀರ್ ಬೋಂಡ.